ಹಾಡಹಗಲೇ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಗನ್ ತೋರಿಸಿ 30 ಸೆಕೆಂಡ್ನಲ್ಲಿ ಜ್ಯುವೆಲ್ಲರಿ ಶಾಪ್ಗೆ ನುಗ್ಗಿ ಚಿನ್ನಾಭರಣ ದೋಚಿರುವಂತಹ ಘಟನೆ ನಡೆದಿದೆ. ಗನ್ ತೋರಿಸಿ ಕ್ಷಣ ಮಾತ್ರದಲ್ಲಿ ಚಿನ್ನಾಭರಣ ತುಂಬಿಕೊಂಡು ಹೋಗಿರುವಂತಹ ಘಟನೆ ನಡೆದಿದೆಯಲ್ಲಿ ಸಿಸಿಟಿವಿಯಲ್ಲಿ ಯಾವ ರೀತಿಯಾಗಿ ಎಲ್ಲಾ ದೃಶ್ಯಾವಳಿಗಳು ರೆಕಾರ್ಡ್ ಆಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಲ್ಲಿ ಕೊಡ್ತಾ ಇದ್ದೇವೆ. ಹೀಗೆ ಚೀಲ ಹಿಡ್ಕೊಂಡು ಬರ್ತಿದ್ದಾರಲ್ಲ, ಇವರು ರೇಷನ್ ತಗೊಳ್ಳೋದಕ್ಕೆ ಬರ್ತಿಲ್ಲ. ಮುಖಕ್ಕೆ ಒಬ್ಬ ಬಟ್ಟೆ ಕಟ್ಕೊಂಡಿದ್ರೆ ಇನ್ನೊಬ್ಬ ಹೆಲ್ಮೆಟ್ ಹಾಕೊಂಡು ಚಿನ್ನದ ಅಂಗಡಿಗೆ ಎಂಟ್ರಿ ಕೊಟ್ಟಿದ್ದಾನೆ. ಕೈಯಲ್ಲಿ ಗನ್ ಹಿಡಿದ ಕಿಡಿಗೇಡಿ ಲೋಡ್ ಮಾಡ್ತಿದ್ರೆ ಇನ್ನೊಬ್ಬ ದುಷ್ಕರ್ಮಿ ಚಿನ್ನದ ಬಾಕ್ಸ್ಗಳನ್ನ ಚೀಲಕ್ಕೆ ತುಂಬಿಕೊಳ್ತಾನೆ. ಹಾಡಹಗಲೇ ಬೆಂಗಳೂರಿನ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ಲಕ್ಷ್ಮೀಪುರದಲ್ಲಿ ಚಿನ್ನದ ಅಂಗಡಿ ಲೂಟಿ ಮಾಡಲಾಗಿದೆ. ಕೇವಲ 30 ಸೆಕೆಂಡ್ನಲ್ಲಿ ಚಕಾಚಕ್ ಅಂತ 60 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಚಿನ್ನಗಳನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಇಬ್ಬರು ಜನ ಬಂದಿದ್ರು. ಒಬ್ರು ಕಣ್ಣಿಂದ ಹೆದರಿಸಿದ್ರು, ಇನ್ನೊಬ್ರು ಹೆಲ್ಮೆಟ್ ಹಾಕೊಂಡಿದ್ರು, ಅಂದಿದ್ರು. ಸರಿನಾ, ಹಂಗೆ ಹೆದರಿದ ತಕ್ಷಣ ನಾವು ಹೊರಗಡೆ ಓಡೋಗಿದ ತಕ್ಷಣ ಅವ್ರು ಇನ್ನೊಬ್ರು ಇದ್ರ ಮೇಲೆ ನಿಂತ್ಕೊಬಿಟ್ಟು 6 ಟ್ರೇಗಳು ಒಳಗಡೆ ಚೀಲದಲ್ಲಿ ಹಾಕಿದ ತಕ್ಷಣ ನಾನು ಒಳಗಡೆಯಿಂದ ಕಿಚ್ಚಾಡ್ನೆ. 6 ಟ್ರೇ ಒಳಗಡೆ ಹಾಕ್ಬಿಟ್ಟು ಅಲ್ಲಿ ಇನ್ನೊಬ್ದು ಗಾಡಿ ಆ ಕಡೆ ಹಿಂದೆಗಡೆ ನಿಂತಿತ್ತು, ಮುಂದೆಗಡೆ ಬಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು. ಗ್ರಾಹಕರು ಇಲ್ಲದೇ ಇರುವುದನ್ನ ಗಮನಿಸಿದ 3 ಆರೋಪಿಗಳು ಬೈಕ್ನಲ್ಲಿ ಬಂದು ದುಷ್ಕೃತ್ಯ ಎಸಗಿದ್ದಾರೆ. ಓರ್ವ ಬೈಕ್ನಲ್ಲೇ ಕುಳಿತಿದ್ರೆ ಇಬ್ಬರು ಒಳಗೆ ನುಗ್ಗಿ ಚಿನ್ನ ದೋಚಿದ್ದಾರೆ. ಅಂಗಡಿಯ ಸಿಸಿಟಿವಿಯಲ್ಲಿ ಖದೀಮರ ಕೃತ್ಯ ಸೆರೆಯಾಗಿದೆ. ಘಟನೆ ಬಳಿಕ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿಗಳ ಪತ್ತೆಗಾಗಿ 2 ತಂಡ ರಚನೆ ಮಾಡಿದ್ದು ಮಾದನಾಯಕನಹಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಮತ್ತು ಈ ಪ್ರಕರಣದ ಪತ್ತೆಗಾಗಿ ಡಿಎಸ್ಪಿ ನಿರ್ಮಂಗಲ ಅವರ ನೇತೃತ್ವದಲ್ಲಿ ಈಗಾಗಲೇ 2 ತಂಡಗಳನ್ನು ಮಾಡಿದ್ದೀವಿ. 2 ತಂಡಗಳು ವಿವಿಧ ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡಿ ಆದಷ್ಟು ಬೇಗ ಈ ಒಂದು ಪ್ರಕರಣವನ್ನು ಪತ್ತೆ ಹಚ್ಚಲಿಕ್ಕೆ ಎಲ್ಲರಿಂದ ಪ್ರಯತ್ನ ಮಾಡ್ತೀವಿ. ರಾತ್ರಿ ವೇಳೆ ಕಳ್ಳತನ ನಡೆದ್ರೆ ಭದ್ರತೆ ಇರಲಿಲ್ಲ ಎನ್ನಬಹುದು. ಆದ್ರೆ ಹಾಡಹಗಲೇ ಕಳ್ಳತನ ಮಾಡಿರೋದು ಪೊಲೀಸರ ಭಯ ಇಲ್ಲ ಎನ್ನುವಂತಾಗಿದೆ. ಅದು ಅಲ್ಲದೆ ಬೈಕ್ನ ನಂಬರ್ ಪ್ಲೇಟ್ಗೆ ಬಟ್ಟೆ ಕಟ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮನು ಹಾದ್ರಿಪುರ, ನ್ಯೂಸ್ 18. ಇದೊಂದು ಪಕ್ಕಾ ಪ್ಲಾನ್ಡ್ ಗ್ರೂಪ್. ಉದ್ಯಮಿಗಳು, ರಾಜಕಾರಣಿಗಳು, ಪ್ರೊಫೆಸರ್ಗಳೇ ಈ ಗ್ಯಾಂಗ್ನ ಮೇನ್ ಟಾರ್ಗೆಟ್. ಇಡೀ ಗುಂಪಲ್ಲಿ ಇದ್ದಿದ್ದು ಒಬ್ಬಳೇ ಸುಂದರಿ. ಈ ಗುಂಪು ಮಾಡಿದ ಖತರ್ನಾಕ್ ಕೆಲಸವನ್ನ ಸಿಸಿಬಿ ಟೀಮ್ ಬಯಲು ಮಾಡಿದೆ. ಅಷ್ಟಕ್ಕೂ ಈ ಟೀಮ್ ಮಾಡಿದ್ದೇನು ನೋಡಿ. ಹನಿ ಟ್ರ್ಯಾಪ್ ಗ್ಯಾಂಗ್ನ ಮೇನ್ ಕಿಂಗ್ ಪಿನ್ಸ್ ಇವರೇ ನೋಡಿ. ಹೆಸರು ಸಂತೋಷ್ ಹಾಗೂ ಪುಟ್ಟರಾಜು. ಮೈಸೂರು ಮೂಲದ ಇಬ್ಬರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಇವರ ಜೊತೆಗೆ ಒಬ್ಬಳು ಸುಂದರಿ ಕೂಡ ಸೇರ್ಕೊಂಡು ಶ್ರೀಮಂತರಿಗೆ ಬಲೆ ಬೀಸ್ತಿದ್ರು ಎನ್ನಲಾಗಿದೆ. ರಾಜಕಾರಣಿ, ಉದ್ಯಮಿಗಳು, ಸರ್ಕಾರಿ ಅಧಿಕಾರಿಗಳು ಹಾಗೂ ಪ್ರೊಫೆಸರ್ಗಳನ್ನ ಟಾರ್ಗೆಟ್ ಮಾಡ್ತಿದ್ದ ಈ ಗ್ಯಾಂಗ್ ಇತ್ತೀಚೆಗೆ ಮೈಸೂರಿನ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಅವರನ್ನ ಸಂಪರ್ಕ ಮಾಡಿತ್ತಂತೆ. ತಕ್ಷಣವೇ ಅಲರ್ಟ್ ಆದ ಶಾಸಕ ಹರೀಶ್ ಗೌಡ ಕಮಿಷನರ್ ದಯಾನಂದ್ಗೆ ಮಾಹಿತಿ ನೀಡಿದ್ರು. ತಕ್ಷಣವೇ ಸಿಸಿಬಿಯಲ್ಲಿ ಕೇಸು ದಾಖಲಿಸಿ ಆರೋಪಿಗಳು ಕಾಂಟ್ಯಾಕ್ಟ್ ಮಾಡಿದ್ದ ನಂಬರ್ ಆಧರಿಸಿ ಸಂತೋಷ್ ಹಾಗೂ ಪುಟ್ಟರಾಜುವನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಟೀಮ್ನ ಬಂಗಾರಿ ಪರಾರಿಯಾಗಿದ್ದಾಳೆ. ನಮ್ಮಲ್ಲಿ FIR ದಾಖಲಿಸಿ ತನಿಖೆಯನ್ನು ಮುಂದುವರಿಸಿ ಪ್ರಕರಣದಲ್ಲಿ ಇಬ್ಬರನ್ನು ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಕೆಲವು ಈ ಘಟನೆಗಳ ಬಗ್ಗೆ ಗೊತ್ತಿದ್ದಂಥವರು ನಾವು ಅವರ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದೇವೆ ಹಾಗೂ ತನಿಖೆ ಇನ್ನು ಮುಂದುವರಿತಾ ಇದೆ. ಮೊದಲು ಗಾಳ, ಆಮೇಲೆ ರೂಮ್ನಲ್ಲಿ ಸಲ್ಲಾಪ. ಬೆತ್ತಲೆ ಜಗತ್ತಿನ ವಿಡಿಯೋ ಮಾಡಿ ಬ್ಲಾಕ್ ಮೇಲ್. ಆರೋಪಿಗಳ ಬಂಧನ ಬಳಿಕ ಸ್ಫೋಟಕ ವಿಚಾರ ಬಾಯ್ಬಿಟ್ಟಿರುವ ಆರೋಪಿಗಳು ಶ್ರೀಮಂತರನ್ನ ಫಾಲೋ ಮಾಡೋದು, ಅವರು ವಾಸ್ತವ್ಯ ಹೂಡುವ ಐಷಾರಾಮಿ ಹೋಟೆಲ್ನಿಂದ ಚೆಕ್ ಮಾಡಿದ ಕೂಡಲೇ ಅದೇ ರೂಮ್ ಬುಕ್ ಮಾಡಿಕೊಳ್ಳೋದು, ಬೆತ್ತಲಾಗಿ ಬೆಡ್ ಮೇಲೆ ಮಲಗಿ ವಿಡಿಯೋ ಮಾಡಿಕೊಳ್ಳೋದು, ಜೊತೆಗೆ ಶ್ರೀಮಂತರು ಆ ಹೋಟೆಲ್ ರೂಮ್ನಿಂದ ಹೊರಬರುವ ದೃಶ್ಯ ಎಡಿಟ್ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡುವ ಕಾಯಕ ಮಾಡ್ತಿದ್ರು ಎನ್ನಲಾಗಿದೆ. ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಕೊಟ್ಟಿರುವ ಮಾಹಿತಿ ಪ್ರಕಾರ ಫೋನ್ ಮಾಡಿ ಬೆದರಿಕೆ ಹಾಕಿದ ಟೀಮ್ನ ಫೋನ್ ನಂಬರ್ ಸಮೇತ ದೂರು ಕೊಟ್ಟಿದ್ದೆವು. ಇದೀಗ ಇಬ್ಬರ ಬಂಧನ ಆಗಿದೆ. ಶ್ರೀಮಂತರನ್ನ ಬಲೆಗೆ ಕೆಡುವ ಕೆಲಸ ಮಾಡ್ತಿದ್ರು. ನಮ್ಮ ಕ್ಷೇತ್ರದಲ್ಲಿ ಈ ರೀತಿ ನಡೆಯಬಾರದು ಅಂತ ದೂರು ನೀಡಿದೆವು.
ಬೆಂಗಳೂರಿನಲ್ಲೂ ಈ ಗ್ಯಾಂಗ್ ಆಕ್ಟಿವ್ ಆಗಿತ್ತು ಎಂದಿದ್ದಾರೆ. ಹನಿ ಟ್ರ್ಯಾಪು ನನಗೇನು ಮಾಡಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಸುಮಾರು ಒಂದು 8ರಿಂದ 10 ಜನಕ್ಕೆ ಹನಿ ಟ್ರ್ಯಾಪ್ಗಳನ್ನ ಮಾಡಿದ್ರು. ನನಗೆ ಪರಿಚಯ ಇರುವಂಥವರು ಒಂದಿಬ್ಬರು ಬಂದು ನನಗೆ ವಿಚಾರವನ್ನು ತಿಳಿಸಿದ್ರು. ಆಗ ನಾನು ಬಂದು ಬೆಂಗಳೂರಲ್ಲಿ ಕಮಿಷನರ್ ಸಾಹೇಬರಿಗೆ, ದಯಾನಂದ್ ಸರ್ಗೆ ಮತ್ತು ನಮ್ಮ CCB DCP ಆದಂಥ ಶ್ರೀನಿವಾಸ್ ಗೌಡರಿಗೆ ಬಂದು ಕಂಪ್ಲೇಂಟ್ನ ಕೊಟ್ವಿ. ಆರೋಪಿಗಳಾದ ಸಂತೋಷ್ ಹಾಗೂ ಪುಟ್ಟರಾಜುವನ್ನ ಸಿಸಿಬಿ ಪೊಲೀಸರು ಬಂಧನ ಮಾಡಿ ತನಿಖೆ ಮಾಡುತ್ತಿದ್ದಾರೆ. ಇವರ ಗ್ಯಾಂಗ್ನಲ್ಲಿ ಯಾರೆಲ್ಲ ಇದ್ದಾರೆ, ಎಷ್ಟು ಜನರಿಗೆ ವಂಚನೆ ಮಾಡಿದ್ದಾರೆ ಅನ್ನೋ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಿದೆ. ಹನಿ ಟ್ರ್ಯಾಪ್ ಮಾಡ್ತಿದ್ರಾ ಅಥವಾ ವಿಡಿಯೋ ಎಡಿಟ್ ಮಾಡಿ ವಂಚನೆ ಮಾಡೋದಷ್ಟೇ ಕಾಯಕ ಮಾಡ್ಕೊಂಡಿದ್ರಾ ಅನ್ನೋದು ತನಿಖೆ ಬಳಿಕ ಬಯಲಾಗಬೇಕಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.